ಹಲೋ ಎವ್ರಿವನ್, ಟೊಮೆಟೊ ಬೀಸುಪ್ಪಿನಕಾಯಿನ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಫಂಕ್ಷನ್ ಅಲ್ಲಿ ತಿಂದಿರ್ತಿರಲ್ವಾ, ಅದಕ್ಕಿಂತಲೂ ಸಖತ್ತಾಗಿರುತ್ತೆ. ಇದಕ್ಕೆ ಮೇನ್ ಅಂದ್ರೆ ಅದಕ್ಕೆ ಹಾಕೋ ಮಸಾಲ ಪುಡಿ. ಸೊ ಪರ್ಫೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಹಾಕ್ದಾಗೆ ಸೂಪರ್ ಆಗೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ಟೊಮ್ಯಾಟೋನ ಈ ತರ ರೆಡ್ ಆಗಿರೋದನ್ನೇ ತಗೊಳ್ಳಿ. ನೋಡೋಕ್ಕೂ ಚೆನ್ನಾಗಿರುತ್ತೆ ಬಿಸುಪ್ಪಿನಕಾಯಿ, ಹಾಗೆ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗುತ್ತೆ. ಸೊ ಇಲ್ಲಿ ನಾನು ಒಂದು 12 ಮೀಡಿಯಂ ಸೈಜ್ ಟೊಮ್ಯಾಟೋನ ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಓಕೆ, ಈ ಟೊಮೆಟೊ ಬಿಸುಪ್ಪಿನಕಾಯಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫೇಮಸ್ ಅಂದ್ರೆ ಪ್ರತಿಯೊಂದು ಫಂಕ್ಷನ್ ಅಲ್ಲಾಗಿರ್ಬೋದು ಅಥವಾ ಹಬ್ಬದ ದಿನಗಳಲ್ಲಾಗಿರ್ಬೋದು ಇದನ್ನ ಮಾಡೋದಂತೂ ಫಿಕ್ಸ್. ಸೊ ಇದನ್ನ ಮಾಡ್ಕೊಳ್ಳೋದು ಈಸಿ, ಹಾಗೆ ಖಾಲಿ ಮಾಡೋದು ಈಸಿನೇ. ಬಿಸಿ ಬಿಸಿ ಅನ್ನಕ್ಕೆ ಈ ಟೊಮೆಟೊ ಬಿಸುಪ್ಪಿನಕಾಯಿ ಇದ್ರೆ ಸಾಕು, ಊಟನೇ ಮುಗಿಸ್ಬೋದು. ಯಾಕೆ ಅಂದ್ರೆ ನಿಜಕ್ಕೂ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನಾನ್ ತೋರಿಸೋ ಮೆಥಡ್ ಅಲ್ಲಿ, ಅಂಡ್ ಮಾಡ್ಕೊಂಡು ಟೇಸ್ಟ್ ಮಾಡಿದ್ಮೇಲೆ ಹೇಗ್ ಅನಿಸ್ತು ಅನ್ನೋದನ್ನ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಎಲ್ಲಾ ಟೊಮೆಟೋಸ್ ನ ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಒಂದು ಪ್ಯಾನ್ ಗೆ ಈ ಎಲ್ಲಾ ಟೊಮೆಟೋಸ್ ನ ಹಾಕಿ, ಈಗಲೇ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೋಸ್ ನ ಒಂದು ಪ್ಯಾನ್ ಗೆ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ. ಈ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ನೀವು ಮಾಡ್ಕೊಳ್ಳೋ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಅಂಡ್ ಲಿಡ್ನ ಹಾಕಿ 1 ರಿಂದ 1.5 ನಿಮಿಷ ಬಿಡಿ. ನೆಕ್ಸ್ಟ್ ದ ಮೇನ್ ಮಸಾಲಾ ಪುಡಿ. ಇದಕ್ಕೆ ಹಾಕೋ ಮಸಾಲಾ ಪುಡಿಯಲ್ಲೇ ಇರೋದು ಮ್ಯಾಜಿಕ್. ಸೊ ಈ ಕ್ವಾಂಟಿಟಿಯಲ್ಲೇ ಕರೆಕ್ಟ್ ಆಗಿ ಹಾಕೊಳ್ಳಿ. ನೋಟ್ ದಿಸ್. 1 ಸ್ಪೂನ್ ಅಷ್ಟು ಮೆಂತೆ ಕಾಳಿಗೆ 8 ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ಳಿ. ಸೊ ಲೋ ಫ್ಲೇಮ್ ಅಲ್ಲೇ ಇವೆರಡನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸೊ ಮೆಂತೆ ಕಾಳು ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಆಗ್ತಿದ್ದ ಹಾಗೆ ಇದಕ್ಕೆ ಸಾಸಿವೆನ ಆಡ್ ಮಾಡ್ಕೊಂಡು ಒಂದು 10 ರಿಂದ 15 ಸೆಕೆಂಡ್ ಲೋ ಫ್ಲೇಮ್ ಅಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಮೆಂತೆ ಕಾಳು ಸ್ವಲ್ಪ ನಿಧಾನವಾಗಿ ರೋಸ್ಟ್ ಆಗುತ್ತೆ, ಹಾಗಾಗಿ ಎರಡು ಒಟ್ಟಿಗೆ ಹಾಕೊಳ್ಳಕ್ ಹೋಗ್ಬೇಡಿ. ಮೊದಲಿಗೆ ಮೆಂತೆ ಕಾಳನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ ನಂತರ ಸಾಸಿವೆನ ಆಡ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಓಕೆ, 1 ರಿಂದ 1.5 ನಿಮಿಷ ಆಗ್ತಿದ್ದ ಹಾಗೆ ಲಿಡ್ನ ಓಪನ್ ಮಾಡ್ಕೊಳ್ಳಿ. ನಾವು ಉಪ್ಪನ್ನ ಆಡ್ ಮಾಡಿರೋದ್ರಿಂದ ನೀರ್ ಬಿಟ್ಕೊಳ್ಳುತ್ತೆ, ಹಾಗೆ ಟೊಮೆಟೊ ಸಹ ಸಾಫ್ಟ್ ಆಗಿದೆ ಆಲ್ರೆಡಿ. ಸೊ ಈಗ ಈ ತರ ಸ್ಪೂನ್ ಇಂದಾನೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಡಿಯಂ ಫ್ಲೇಮ್ ಅಲ್ಲೇ ವಿತೌಟ್ ಲಿಡ್ ಈ ನೀರೆಲ್ಲವೂ ಹೋಗೋವರೆಗೂ ಬಿಡಿ. ಓಕೆ, ನೆಕ್ಸ್ಟ್ ಈ ಮೆಂತೆ ಹಾಗೆ ಸಾಸಿವೆನ ಹುರ್ಕೊಂಡಿದ್ವಲ್ವಾ, ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಸಿವೆ ಹಾಗೆ ಮೆಂತೆನ ಹುರ್ಕೊಳ್ಬೇಕಾದ್ರೆ ನೀವು ಹೈ ಫ್ಲೇಮ್ ಅಲ್ಲಿ ಹುರ್ಕೊಳಕ್ ಹೋಗ್ಬೇಡಿ. ಹೈ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಕೋಬೇಕಾದ್ರೆ ಸೀದೋಗ್ಬಿಟ್ರೆ ಮತ್ತೆ ಇದು ಮಸಾಲಾ ಪುಡಿದು ಫ್ಲೇವರ್ ಟೇಸ್ಟ್ ಎಲ್ಲವೂ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ನಾನ್ ತೋರಿಸಿರೋ ರೀತಿಯಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಸೊ ಈ ಮೆಂತೆ ಹಾಗೆ ಸಾಸಿವೆನ ಫೈನ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಇದರಲ್ಲಿ ಒಂದು 80% ನೀರ್ ಕಡಿಮೆ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು 2.5 ರಿಂದ 3 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ. ಇಲ್ಲಿ ನಾನು 12 ಟೊಮೆಟೊನ ತಗೊಂಡಿದ್ದೀನಿ, ಹಾಗಾಗಿ 2.5 ರಿಂದ 3 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ಇದನ್ನ ನೀವು ನಿಮ್ ಕ್ವಾಂಟಿಟಿ ತಕ್ಕಂಗೆ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೊಳ್ಳಿ. ಸೊ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಲಿಡ್ನ ಹಾಕಿ ಒಂದ್ 3 ರಿಂದ 4 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬಿಡಿ. ಲುಕ್ ಅಟ್ ದ ಟೆಕ್ಸ್ಚರ್, ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಪುಡಿನ ಆಡ್ ಮಾಡ್ಕೊಳ್ಳೋಣ. ಈ ಕ್ವಾಂಟಿಟಿಗೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮೆಂತ್ಯ ಹಾಗೆ ಸಾಸಿವೆ ಪುಡಿನ 1.5 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ದ ಪರ್ಫೆಕ್ಟ್ ಮೆಜರ್ಮೆಂಟ್. ನೀವೇನಾದ್ರೂ ಹೆಚ್ಚಿಗೆ ಆಡ್ ಮಾಡ್ಕೊಂಡ್ಬಿಟ್ರೆ ತಿನ್ಬೇಕಾದ್ರೆ ಕಹಿ ಕಹಿ ಅನ್ಸುತ್ತೆ. ಸೊ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಈ ಪುಡಿನ ಆಡ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ, ಟೇಸ್ಟ್ ನ ಚೆಕ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ಹೆಚ್ಚು ಈ ಪುಡಿನ ಆಡ್ ಮಾಡ್ಕೊಂಡು ಕಹಿ ಕಹಿ ಮಾಡ್ಕೋಬೇಡಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಕೆ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ. ಈ ಟೊಮೆಟೊ ಬಿಸುಪ್ಪಿನಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದಾನೇ ಟೇಸ್ಟ್ ತುಂಬಾ ಚೆನ್ನಾಗಾಗೋದು. ಒಗ್ಗರಣೆಗೆ 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಹಿಂಗು, ಜೊತೆಗೆ 2 ರಿಂದ 3 ಒಣಮೆಣಸಿನಕಾಯಿ ಹಾಗೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಇದಕ್ಕೆ ಒಗ್ಗರಣೆನ ಕೊಡಿ. ಸೊ ಒಗ್ಗರಣೆಗೆ ಹಾಕ್ತಿದ್ದ ಹಾಗೆ ಇದ್ರದ್ದು ಫ್ಲೇವರ್ ಘಮ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಜೊತೆಗೆ ಈ ಮಸಾಲ ಪುಡಿ ಏನ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ವಾ, ಇದನ್ನ ನೀವು 3 to 4 ಮಂತ್ಸ್ ಫ್ರಿಡ್ಜ್ ಅಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.